ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಶಕ್ತಿ ತರುಣ್ ಸಂಘ ಜೋರಾಪೇಟ್ ವಿಜಯಪುರ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸಿ, ನಮ್ಮ ಶಕ್ತಿ ತರುಣ್ ಸಂಘ 1976ನೇ ಇಸ್ವಿಯಲ್ಲಿ ದಿವಂಗತ ಮೃತ್ಯುಂಜಯ ಸಂಗಯ್ಯ ಹಿರೇಮಠಿಯವರ ನೇತೃತ್ವದಲ್ಲಿ ಆ ಸಂಘ ಸ್ಥಾಪನೆ ಆಯಿತು. ಮೊದಲೇ ಅಧ್ಯಕ್ಷರು ಕೂಡ ದಿವಂಗತ ಮೃತ್ಯುಂಜಯ ಸಂಗಯ್ಯ ಹಿರೇಮಠರು 76ನೇ ಇಸ್ವಿಯಲ್ಲಿ ಆಗಿದ್ದರು. ತದನಂತರ 1978ನೇ ಇಸ್ವಿಯಲ್ಲಿ ನಮ್ಮ ಈಗಿನ ಅಧ್ಯಕ್ಷರಾಗಿರುವಂಥ ಅಶೋಕ್ ಸಂಗಪ್ಪ ಶಿವಳ್ಕರ್ ಇವರು ಅಧ್ಯಕ್ಷರಾಗಿ ಅಲ್ಲಿಂದ 1978ರಿಂದ ಇಲ್ಲಿವರೆಗೆ ಅವ್ಯಾತವಾಗಿ ಅವರೇ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಇದು ಬಹಳಷ್ಟು ವಿಚಾರ ಮಾಡುವಂಥ ಸಂಗತಿ. ಯಾಕಂದರೆ ಇವತ್ತಿನ ದಿವಸ ಅನೇಕ ಸಂಘ ಸಂಸ್ಥೆಗಳು ಹುಟ್ಟುತ್ತವೆ, ಕೆಲವೇ ವರ್ಷಗಳಲ್ಲಿ ಬಂದಾಗಿ ಹೋಗ್ಬಿಡ್ತಾವೆ, ಅಂದರೆ ಮುಚ್ಚಿ ಹೋಗ್ಬಿಡ್ತಾವೆ. ಅದು ಆಗದೆ ನಮ್ಮ ಶಕ್ತಿ ತರುಣ್ ಸಂಘ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಇಲ್ಲಿವರೆಗೆ 1976ನೇ ಇಸ್ವಿಯಿಂದ ಇಲ್ಲಿವರೆಗೆ ನಾವು ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡಿಕೊಂಡು ನಾವು ನಾಡದೇವ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊತ ಬಂದಿದ್ದೇವೆ. 1976ನೇ ಇಸ್ವಿಯಲ್ಲಿ ನಾವು ಸಣ್ಣ ಡೆಕೋರೇಷನ್ ಮಾಡಿದ್ದೆವು. ಅದು ಕೇವಲ 212 ರೂಪಾಯಿದಲ್ಲಿ ನಮ್ಮ ಪಟ್ಟಿ ಗೊಳೆಯಾಗಿತ್ತು. ಅಷ್ಟರಲ್ಲೇ ನಾವು ಡೆಕೋರೇಷನ್ ಮಾಡಿ ಮ್ಯಾಗಿನ 12 ರೂಪಾಯಿ ನಮಗೆ ಉಳಿತಾಯ ಆಗಿತ್ತು. ತದನಂತರ ಪ್ರತಿ ವರ್ಷ ನಾವು ಶಕ್ತಿ ತರುಣ್ ಸಂಘದವರು ಭಾಳ ಒಳ್ಳೆ ಡೆಕೋರೇಷನ್ ಮಾಡಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲ, ನೆರೆಹೊರೆಯ ಜಿಲ್ಲೆಗಳಿಗೆ ಆಕರ್ಷಣೆ ಆಗೋ ಹಾಗೆ ಒಳ್ಳೆಯ ಒಂದು ಡೆಕೋರೇಷನ್ ನಾವು ನಮ್ಮ ಶಕ್ತಿ ತರುಣ್ ಸಂಘದಿಂದ ಮಾಡಿದ್ದೇವೆ. ಮತ್ತು ಇದರ ಜೊತೆಗೆ ಅನೇಕ ವಿಧಾಯಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ವತಿಯಿಂದ ನಾವು ವರ್ಷ ಮಾಡ್ಕೊತ ಬಂದಿದ್ದೇವೆ. ಈಗೇನಪ್ಪ ಅಂತಂದ್ರೆ 2000 ಇಸ್ವಿಯಲ್ಲಿ ನಾವು 25ನೇ ವರ್ಷದ ಒಂದು ನಿಮಿತ್ತವಾಗಿ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ಸಂಘದ ವತಿಯಿಂದ ನಾವು ಆಚರಣೆ ಮಾಡಿದೆವು. ಆ ಒಂದು ಕಾರ್ಯಕ್ರಮ ಅದು ಅದ್ಭುತವಾಗಿ ಆ ಕಾರ್ಯಕ್ರಮದಿಂದ ಆಯಿತು. ಆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ರಾಜಕೀಯ ಮುಖಂಡರು, ಅನೇಕ ಸ್ವಾಮೀಜಿಗಳು ಅದರಲ್ಲಿ ಭಾಗವಹಿಸಿದರು ಕೂಡ. ಅದು ಇಂಚಿಗೇರಿ ಮಠದ ಪೂಜ್ಯರಾದಂಥ ಶ್ರೀಗಳು ಅದು ಬಂದು ಅವರ ಅಮೃತಹಸ್ತದಿಂದ ಆ ಬೆಳ್ಳಿ ಮೂರ್ತಿಯ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಅವರ ಹಸ್ತದಿಂದ ಆಯಿತು. ನಾವು ಸಿಲ್ವರ್ ಜುಬ್ಲಿ ಒಂದು ವೇಳೆಯಲ್ಲಿ ಏನಾದರೂ ನಮ್ಮ ಸಂಘದ ಒಂದು ಗುರುತು ಇರಬೇಕು ಅಂತ ತಿಳ್ಕೊಂಡು ನಾವು 54 kg ಬೆಳ್ಳಿ ಮೂರ್ತಿಯನ್ನು ಸಿಲ್ವರ್ ಜುಬ್ಲಿ ಟೈಮ್ಗೆ ನಾವು ಎಲ್ಲ ಸಂಘದವ್ರು ಕೂಡ್ಕೊಂಡು ಪಟ್ಟಿ ಹಾಕಿಯಿಂದ ಮಾಡಿದೆವು. ಅದರಂತೆ ನಾವು ನಮ್ಮ ಸಂಘ ಹಾಗೆ ಬೆಳ್ಕೊತ ಬತ್ತು. ಪ್ರತಿ ವರ್ಷ ನಾವು ಹೇಳಿದ್ನಲ್ಲ, ಪ್ರತಿ ವರ್ಷ ಈಗ ಒಂದು ಪುಗ್ಗ ಇರ್ತದೆ ರೀ, ಪುಗ್ಗ ಊದಿದ್ರೆ ಇಷ್ಟು ದಮ್ಮ ಆಗ್ತದೆ. ಅಷ್ಟು ನಾವು ಪ್ರತಿ ವರ್ಷ ಡೆಕೋರೇಷನ್ ಮಾಡಿದೆವು ತುದಿಗೆಯಿಂದ ಮುಟ್ಟಿದೆವು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಡೆಕೋರೇಷನ್ ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದೇವೆ. ಅನೇಕ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ ಮತ್ತು ಅನೇಕ ಸಾಮಾಜಿಕ ಕಥೆಗಳನ್ನು ನೋಡುವಂಥ ನಾವು ಡೆಕೋರೇಷನ್ ಮಾಡಿ ಇಡೀ ನಮ್ಮ ಏನು ಬಿಜಾಪುರ ಜಿಲ್ಲೆ ಆಗಲಿ, ಬಾಲ್ಕೋಟ್ ಜಿಲ್ಲೆ ಆಗಲಿ, ಇವನ್ನ ದಾವಣಗೆರೆಯಿಂದ, ಹುಬ್ಬಳ್ಳಿಯಿಂದ ಕೂಡ ನಮ್ಮ ಡೆಕೋರೇಷನ್ ನೋಡಲಿಕ್ಕೆಂದ ಬರ್ತಾಯಿದ್ರು. ಇಷ್ಟೇ ನಮ್ಮ ಸಂಘದ ಸದಸ್ಯರು ಏನೊಂದು ಪೂಜ್ಯ ಭಾವನೆಯಿಂದ, ಶ್ರದ್ಧಾ ಭಕ್ತಿಯಿಂದ ದೇವಿಗೆ ನಡ್ಕೊತ ಬಂದಿದ್ದಾರಲ್ಲ, ಅದು ಭಾಳ ಮುಖ್ಯದ. 1976ನೇ ಇಸ್ವಿಯಲ್ಲಿ ಸುಮಾರು 200 ನಮ್ಮ ಸದಸ್ಯರೊಂದಿಗೆ ಈ ಒಂದು ಸಂಘ ಪ್ರಾರಂಭ ಆಯಿತು. ಆ 200 ಸಂಘದ ಸದಸ್ಯರಲ್ಲಿ 77ನೇ ಇಸ್ವಿಯಲ್ಲಿ ಸುಮಾರು 25 ಜನರು ಅಪಾಯಿಂಟ್ಮೆಂಟ್ ಆದರು. 25 ಜನರಿಂದ ನೌಕರಿ ಸೇರಿದರು, ಸರ್ಕಾರಿ ನೌಕರಿ ಎಲ್ಲರೂ. ಇವತ್ತಿಗೂ ಅವರು ಎಲ್ಲೇ ಇದ್ದರೂ ಕೂಡ ಹೊಳ್ಳಿಯಿಂದ ಆ ಟೈಮ್ದಲ್ಲಿ, ದಸರಾ ಟೈಮ್ದಲ್ಲಿ ಇಲ್ಲಿ ನಮ್ಮ ಸಂಘಕ್ಕೆ ಬಂದು ಅವ್ರು ಸೇವೆ ಸಲ್ಲಿಸ್ತಾ ಇದ್ದಾರೆ.
ಅದರಂತೆ ಕೂಡ ಪ್ರತಿ ವರ್ಷ ಏನು ವರ್ಷದಿಂದ ನಮ್ಮ ಸಂಘದ ಸದಸ್ಯರು ಅಪಾಯಿಂಟ್ಮೆಂಟ್ ಹಾಲಾಗ್ತರು, ಹೀಗಾಗಿಂದ ಸುಮಾರು 50ರಿಂದ 60 ಜನರು ನಮ್ಮ ಸಂಘದ ಸದಸ್ಯರೇ ಎಂದು ಸರ್ಕಾರಿ ನೌಕರಿ ಪಡೆದುಕೊಂಡು ಇವತ್ತಿನ ದಿವಸ ಸೇವೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನರು ಅದರಲ್ಲಿ ನಿವೃತ್ತಿನೂ ಕೂಡ ಆಗಿದ್ದಾರೆ. ಇದು ಭಾಳ ಸಂತೋಷ. ಯಾಕಂದರೆ ಯಾರು ಶ್ರೀ ದೇವಿಯಲ್ಲಿ ಒಂದು ಶ್ರದ್ಧಾ ಭಕ್ತಿಯಿಂದ ಅವ್ರೇನು ನಡ್ಕೊಂಡಿದ್ದಾರೆ ಅದರ ಪ್ರತಿಫಲ ಅವರಿಗೆಲ್ಲ ನೌಕರಿ ಸಿಕ್ಕದ. ಎಷ್ಟೋ ಜನರು ಇವತ್ತಿನ ದಿವಸ ನಮ್ಮ ದೇವಿಯ ಒಂದು ದೇವಸ್ಥಾನಕ್ಕೆ, ಅಂಬಾಭವಾನಿ ದೇವಸ್ಥಾನಕ್ಕೆ ಅನೇಕ ಭಕ್ತರು ಬರ್ತಾರೆ, ಸಾವಿರಾರು ಭಕ್ತರು ಬರ್ತಾರೆ. ಅವಾಗ ನೋಡಿ ದಸರಾ ಟೈಮ್ದಲ್ಲಿ 10 ದಿವಸದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮುಂಜಾನೆ 5 ಗಂಟೆಯಿಂದ ನೆಸ್ಕಿನ 5 ಗಂಟೆಯಿಂದ ಮುಂಜಾನೆ 8 ಗಂಟೆವರೆಗೆ ಸುಮಾರು 4ರಿಂದ 5 ಸಾವಿರ ಸುಮಂಗಲೆಯರು ಆರತಿ ತೊಗೊಂಡು ಬಂದು ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ಭಾಳ ಒಂದು ದೊಡ್ಡ ಸಂಗತಿ. ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕ ತಂಗಿಯಂದರು ಸೇರೋದು ಭಾಳ ಕಠಿಣ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಶಕ್ತಿ ತೋರಣ ಸಂಘದ ಏನು ಅಕ್ಕ ತಂಗಿಯಂದರು ಏನದ ಅಲ್ಲಿ ಅಕ್ಕನ ಬಳಗದವರು, ಆ ಮಹಿಳಾ ಮಂಡಳದವರು, ಅವರು ಎಲ್ಲರೂ ಅವ್ರ ಜೊತೆಗಿಂದ ಇಡೀ ಓಣಿಯಲ್ಲಿ ಅಂತ ಇರುವಂಥ ಅಕ್ಕ ತಂಗಿಯಂದರು ಆ ಒಂದು 10 ದಿವಸದ ಕಾರ್ಯಕ್ರಮದಲ್ಲಿ ಮುಂಜಾನೆ 5ರಿಂದ 8-8:30 ಗಂಟೆವರೆಗೆ 5,000 ಸುಮಂಗಲಿಯರು ಅಲ್ಲಿ ಬಂದು ಆರತಿ ಮಾಡಿ ಹೋಗ್ತಾರೆ. ತದನಂತರ ನಮ್ಮ ಪಾಳೆ ಯಾವ ಬರ್ತಪ್ಪ ಅಂತಂದ್ರೆ ಮಧ್ಯಾಹ್ನ 12 ಗಂಟೆಗೆ ನಾವು ದರ್ಶನ ತೊಗೊಳಕ್ಕೆ ಹೋಗ್ಬೇಕಾಗ್ತದೆ. ಅಷ್ಟೊಂದು ಗದ್ದಲ ಇರ್ತದೆ ಅಲ್ಲಿ. ಈ ಪ್ರಕಾರವಾಗಿ ಅಂತ ನಮ್ಮ ಸಂಘದಿಂದ ನಡ್ಕೊತ ಬಂದಿದೆ. ಅದರಂತೆ ನಾವು ಮುಂದೆ 2012ನೇ ಇಸ್ವಿಯಲ್ಲಿ ಜುಲೈ 24/7/2012 ಇಸ್ವಿಯಲ್ಲಿ ನಾವೆಲ್ಲ ದೇವಿ ಬೆಳ್ಳಿ ಮೂರ್ತಿ ಮಾಡಿದೆವು. ಇದು ಮಾಡಿದೆವು. ಇನ್ನು ಮುಂದೆ ಇದನ್ನು ಎಲ್ಲಿ ಇಡಬೇಕಂತೇಳಿ ಒಂದು ಪ್ರಸಂಗ ಬಂದಾಗ ನಾವೆಲ್ಲ ಸಂಘದವರು ವಿಚಾರ ಮಾಡಿ ಒಂದು ದೇವಸ್ಥಾನ ಕಟ್ಟಬೇಕಂತೇಳಿ ವಿಚಾರ ಮಾಡಿಕೊಂಡು ನಾವೊಂದು ಜಾಗ ತೆಗೆದುಕೊಂಡು ಆ ಜಾಗದಲ್ಲಿ ನಾವೊಂದು ದೇವಿಯ ಒಂದು ದೇವಸ್ಥಾನ, ಅಂಬಾಭವಾನಿಯ ಒಂದು ದೇವಸ್ಥಾನವನ್ನು ಅದ್ಭುತವಾಗಿ ಎಂದು ನಾವು ಎಲ್ಲರೂ ಕೂಡ್ಕೊಂಡಿಂದ ನಾವು ಕಟ್ಟಿದೆವು. ಆ ಒಂದು ಕೂಡ ಕಾರ್ಯಕ್ರಮ ಏನು ಶ್ರೀ ಅಂಬಾಭವಾನಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ 24/7/2012 ಇಸ್ವಿಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು. ಆ ಒಂದು ಕಾರ್ಯಕ್ರಮ ಕೂಡ ಅನೇಕ ಪೂಜ್ಯರು ಮತ್ತು ರಾಜಕೀಯ ಮುಖಂಡರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದು ಕೂಡ ಭಾಳ ಒಳ್ಳೆಯ ರೀತಿಯಿಂದ ಮತ್ತು ಅದ್ಭುತವಾಗಿ ಆ ಒಂದು 2012 ಇಸ್ವಿಯಲ್ಲಿ ನಮ್ಮ ಅಂಬಾಭವಾನಿ ದೇವಸ್ಥಾನ ಬರ್ತೀರಿ ಅಲ್ಲೇ ಬರ್ತೀನಿ ದೇವಸ್ಥಾನದಿಂದ ಉದ್ಘಾಟನೆಯಾಗಿ ಲೋಕಾರ್ಪಣೆ ಆಗಿದೆ. ತದನಂತರ 2012 ಇಸ್ವಿ ಹಿಡ್ಕೊಂಡು ಎಲ್ಲಿವರೆಗೆ ಅಂದರೆ 2025 ಇವತ್ತು ನಾಳೆ 21ನೇ ತಾರೀಕಿನ ದಿವಸ ಮಾಲೆ ಅಮಾವಾಸ್ಯೆ ಇದೆ. 22ನೇ ತಾರೀಕಿನ ದಿವಸ ಘಟಸ್ಥಾಪನೆ ಇದೆ. ಹಂಗೆ ನಮ್ಮ ಕಾರ್ಯಕ್ರಮ ದಿನನಿತ್ಯ ತಮಗೆಲ್ಲ ಪತ್ರಿಕೆ ಕೊಟ್ಟಿದ್ದೇವೆ. ಅದರಲ್ಲಿ 25ನೇ ತಾರೀಕಿನ ದಿವಸ 1100 ಸುಮಂಗಲಿಯರ ಕುಂಭೋತ್ಸವ ಇದೆ. ಇದೇ ಶಂಕರಲಿಂಗ ದೇವಸ್ಥಾನದಿಂದ ಏನು ನಾವು ಇದೇ ನೇರವಾಗಿ ಶಿವಾಜಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಬಬಲೇಶ್ವರ ನಾಲ್ಕದ ರೋಡ್ ಹಿಡ್ಕೊಂಡು ಮಲ್ಲೇನ ಗುಡಿಗೆ ಬಂದು ಅಲ್ಲಿಂದ ಬಣಗಾವಣಿಗೆ ಬಂದು ದೇವಸ್ಥಾನಕ್ಕೆ ಬಂದು ಮುಟ್ಟಿ ಅಲ್ಲಿ ಕುಂಭಾಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1100 ಮಂದಿಗೆ ನಾವು ಕುಂಭದ ವ್ಯವಸ್ಥೆ ಮಾಡಿದ್ದೇವೆ. ಅವರೆಲ್ಲರೂ ಬರ್ತಾರೆ. ಅವ್ರ ಜೊತೆಗೆ ಸಾವಿರಾರು ಸುಮಂಗಲಿಯರು ಕೂಡ ಅವ್ರ ಜೊತೆಗೆ ಬರ್ತಾ ಇದ್ದಾರೆ. ಅದು ಕೂಡ ಒಂದು ಅತ್ಯದ್ಭುತವಾದಂಥ ಕಾರ್ಯಕ್ರಮ ಆಗ್ತದೆ. ಯಾಕಂದರೆ ಈ ನಮ್ಮ ಭಾಗದಲ್ಲಿ 1100 ಕುಂಭೋತ್ಸವ ಯಾರೂ ಮಾಡಿಲ್ಲ. ಅದೊಂದು ಅದ್ಭುತ. ಯಾರು ನಮ್ಮ ಸಿದ್ದೇಶ್ವರ ಸಂಸ್ಥೆಯವ್ರು ನಾವು ಮಾಡಿದ್ದೆವು. ಶತಮಾನೋತ್ಸವದ 2,500 ಕುಂಭ ಮಾಡಿದ್ದೆವು. ಬದನಾಶ್ರೀಗಳ ಒಂದು ಜನ್ಮ ಶತಾಬ್ದಿಯಲ್ಲಿ 5,000 ಕುಂಭಗಳು ಮಾಡಿದ್ದೆವು. ಅದು ಬೇರೆ, ಅದು ದೊಡ್ಡದು. ಸಂಸ್ಥಾನ ದೊಡ್ಡದ, ಅವ್ರು ಮಾಡೋ ಕಾರ್ಯಕ್ರಮನೂ ದೊಡ್ಡದ ಇರಲಿ. ಅದು ಇದೊಂದು ಕುಂಭೋತ್ಸವ 25ನೇ ತಾರೀಕಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಸಾಗ್ತದೆ. ಮುಂಜಾನೆ 8:30 ಗಂಟೆಗೆ ಇಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ಕುಂಭದ ಪೂಜೆ ಆಗ್ತದೆ. ನಂತರ ಶ್ರೀಗಳು ಬಂದಿರ್ತಾರೆ. ಶ್ರೀ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ ತಡವಲ್ಗ ಇವರ ಅಮೃತಹಸ್ತದಿಂದ 11 ಕೊಡಗಳನ್ನು ಸುಮಂಗಲಗಿರಿಯಿಂದ ಕೊಡುವಂಥ ಕೆಲಸ ಅವ್ರ ಕಡೆಯಿಂದ ಆಗ್ತದೆ. ತದನಂತರ ಎಲ್ಲ ಮೆರವಣಿಗೆಯೊಂದಿಗೆ
1100 ಕುಂಭಗಳು ಇಂದ ನಮ್ಮ ಜೋರಾಪುರ ಪೇಟೆಯಲ್ಲಿ ಬಂದು ದೇವಸ್ಥಾನಕ್ಕೆ ಮುಟ್ತಾವೆ. ಇದಾದ ನಂತರ 27ನೇ ತಾರೀಕಿನ ದಿವಸ ಮುಖ್ಯವಾಗಿ ನಮ್ಮದು ಟಾರ್ಗೆಟ್ ಏನಪ್ಪ ಅಂತಂದ್ರೆ 27ನೇ ತಾರೀಕು. 27ನೇ ತಾರೀಕಿನ ದಿವಸ ಮುಂಜಾನೆ 11 ಗಂಟೆಗೆ ಇದೇ ರಸ್ತೆ ಮೇಲೆ ವೇದಿಕೆ ನಾವು ತಯಾರು ಮಾಡ್ತೇವೆ. ಪರ್ಮಿಷನ್ಗೆಲ್ಲ ಅರ್ಜಿ ಕೊಟ್ಟಿದ್ದೆವು. ಪರ್ಮಿಷನ್ ಕೊಡೋದ್ರಿಂದ ಅವರು ಸಕಾರಾತ್ಮಕವಾಗಿ SP ಅವರಿಂದ ಒಪ್ಕೊಂಡಿದ್ದಾರೆ. ಆರ್ಡ್ರ್ ಕೊಡ್ತಾರೆ. ಅವರು 2-3 ದಿನ ಟೈಮ್ ಅದ ತಂದರು ಬಂದು ನೋಡಿದ್ದಾರೆ. ಡೈವರ್ಷನ್ ಮಾಡಲಿಕ್ಕೂ ಆ ಕಡೆ ಇಬ್ರಾಹಿಂ ರೋಜಾ ರೋಡು ಇದೆ. ಅದಕ್ಕಿಂತ ಅವರು ನಮ್ಮ ಈಗಾಗಲೇ ನಮ್ಗೆ ಡೆಕೋರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಒಂದು ದಿವಸ 27ನೇ ತಾರೀಕಿನ ದಿವಸ ಫುಲ್ ಡೇ ನಮಗಿಂದ ರಸ್ತೆ ಮೇಲೆ ಕಾರ್ಯಕ್ರಮ ಮಾಡಲಿಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂಥ ನಿಂಬಾಳ್ ಸಾಹೇಬರು ನಮಗೆ ಕೊಡ್ತೀನಿ ತಂದಿದ್ದಾರೆ, ಅವಕಾಶ ಮಾಡಿಕೊಡ್ತೀನಿ ಅಂದ. ಭಾಳ ಸಂತೋಷ. ಯಾಕಂದ್ರೆ ಅವ್ರಿಗೆ ಇಂಥ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಬೇಕಾಗ್ತದೆ. ಮತ್ತು ಏನಪ್ಪ ಅಂತಂದರೆ 27ನೇ ತಾರೀಕಿನ ದಿವಸ ಆ ವೇದಿಕೆ ಮೇಲೆ ಏನು 20 ದಿವಸಗಳವರೆಗೆ ನಡೆದು ಬಂದಂಥ ಶ್ರೀ ದೇವಿಯ ಪುರಾಣ ಆ ಒಂದು ವೇದಿಕೆ ಮೇಲೆ 11 ಗಂಟೆಗೆ ಮಂಗಲ ಕಾರ್ಯಕ್ರಮ, ಅಂದರೆ ಅದು ಮುಕ್ತಾಯ ಆಗುವಂಥ ಕಾರ್ಯಕ್ರಮ, ಅದು ಪುರಾಣ ಮುಕ್ತಾಯ ಆಗ್ತದೆ. ತದನಂತರ ನಾವು ಏನು ನಮ್ಮ ಸಂಘದ 50ನೇ ವರ್ಷದ ಸುವರ್ಣ ಮಹೋತ್ಸವ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಈಗಾಗಲೇ ನಾವು ನಿರ್ಣಯ ಕೈಗೊಳ್ಳಲಾಗಿದೆ. ಆ ಪ್ರಕಾರವಾಗಿ ನಮ್ಮ ಸಂಘದ ಸದಸ್ಯರು ಎಲ್ಲ ತನು ಮನದಂದಿಂದ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದರೆ ನಮ್ಮ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲರು ಬರ್ತಾರೆ. ಮತ್ತು ನಗರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀ ಬಸವನಗೌಡ R. ಪಾಟೀಲ್ ಯತ್ನಾಳರು ಬರ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೋರಾಪುರ ಪೇಟೆಯ ಹಾಗೂ ಬಿಜಾಪುರದ ಮಾಜಿ ರಾಜ್ಯ ಜವಳಿ ಸಚಿವರಾದಂಥ ಅಪ್ಪಸಾಹೇಬ್ ಪಠಾಣ್ ಶೆಟ್ಟಿಯವರು ಬರ್ತಿದ್ದಾರೆ. ಇವ್ರ ಜೊತೆಗೆ ಕೂಡ ಶ್ರೀ ಶಟಸ್ಥಲ ಬ್ರಹ್ಮಿ ಶಿವಪ್ರಕಾಶ್ ಮಹಾಸ್ವಾಮಿಗಳು, ಬಸವನ ಬಾಗೇಡಿ ಇವರು ಕೂಡ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಶ್ರೀಗಳಾದಂಥ ಪುರಾಣ ಹೇಳುವಂಥ ಶ್ರೀ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ ತಡವಲ್ಗ ಇವರಿಂದ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಸಂಘದ ಒಂದು ಪದಾಧಿಕಾರಿಗಳು ಅಲ್ಲಿ ಉಪಸ್ಥಿತರಿರ್ತಾರೆ. ಇದು ಸುಮಾರು 2 ಗಂಟೆವರೆಗೆ 1:30 ಗಂಟೆವರೆಗೆ ನಾವು ಟಾರ್ಗೆಟ್ ಕೊಟ್ಟಿದ್ದು 1:30 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತದೆ. 1:30 ಗಂಟೆಗೆ ನಮ್ಮ ಜೋರಾಪುರದ ಮತ್ತು ನಮ್ಮ ಆಸ್ಪಾಸ್ ಇರುವಂಥ ಓಣಿಗಳ ಸುಮಂಗಲೆಯರಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದು ಇಲ್ಲೇ ಶಂಕರಲಿಂಗ ದೇವಸ್ಥಾನದಲ್ಲಿ ನಡೀತಾ ಇದೆ. ಅದು ಕೂಡ ಸುಮಾರು 1100 ಸುಮಂಗಲೆಯರಿಗೆ ನಾವು ಉಡಿ ತುಂಬುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚು ಬಂದ್ರೂ ಅದಕ್ಕೆ ವ್ಯವಸ್ಥೆ ಇದೆ. ಇದು ಆದ ನಂತರ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಸುಮಾರು 8-10 ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಈ ಪ್ರಸಾದದ ವ್ಯವಸ್ಥೆ ಅಂದರೆ ತಯಾರು ಮಾಡುವಂಥ ಕೆಲಸ ಯಾರ್ದು ಬಂದ ಶ್ರೀ ಸಿದ್ದೇಶ್ವರ ಸಂಸ್ಥೆ. ಯಾಕಂದರೆ ಸಿದ್ದೇಶ್ವರ ಸಂಸ್ಥೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದರಿಂದ ಅವರಿಗೆಲ್ಲ ಅನುಭವ ಜಾಸ್ತಿ ಇದೆ. ಆದ್ದರಿಂದ ಅವ್ರಿಗೆಂದ ಏನಿದು ನಮ್ಮದೇನು ಅಡುಗೆ ತಯಾರು ಮಾಡೋದದ ಅದನ್ನಿಂದ ಅವರಿಗೆ ಪ್ರಸಾದ ತಯಾರು ಮಾಡೋದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೇವೆ. ಮತ್ತು ಅನೇಕ ಸಂಘ ಸಂಸ್ಥೆಗಳ ನಾವು ಮೀಟಿಂಗ್ಗಳನ್ನು ಕರೆದು ಆ ಮೀಟಿಂಗ್ದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಏನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಸೇವೆ ಮಾಡ್ತಿದ್ವಿ. ಏನು ನೀವು ಕೆಲಸ ಕೊಡ್ತೀರಿ ಆ ಸೇವೆ ಮಾಡುವಂಥ ಕೆಲಸ ನಾವು ಸಂಘದವ್ರನ್ನ ಮಾಡ್ತೇವೆ. ಅನೇಕ ಸಂಘ ಸಂಸ್ಥೆಗಳು ಗಜಾನನ ಮಂಡಳಿ ಸುಮಾರು 47 ಸಂಘ ಸಂಸ್ಥೆಗಳು ಈ ಜೋರಾಪುರದಲ್ಲಿ ಬರ್ತಾಯಿದ್ದಾವೆ. ಅಷ್ಟು ಜನರಿಗಿಂದ ನಾವು ಅವರಿಗೆ ಅಧ್ಯಕ್ಷರಿಗೆ ಅವರ ಪದಾಧಿಕಾರಿಗಳಿಗೆ ನಾವು ಕರ್ಕೊಂಡು ಇಲ್ಲಿ ಅವ್ರು ಕರ್ಕೊಂಡಿಂದ ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಕೂಡ ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ. ಇದಾದ ನಂತರ ಪ್ರಸಾದ ಆದ ನಂತರ ಮಧ್ಯಾಹ್ನ 4 ಗಂಟೆಗೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾರೆ. ಇದು ಬಿಜಾಪುರದಲ್ಲಿ 2ನೇ ಕಾರ್ಯಕ್ರಮ ಇದು ನಡೀತಾ ಇರೋದು.
ಶ್ರೀನಿವಾಸ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ. ಅದೇ ವೇದಿಕೆ ಮೇಲೆ ಮಧ್ಯಾಹ್ನ ಏನು 4 ಗಂಟೆಯಿಂದ ಅವ್ರಿಗೆ ವೇದಿಕೆ ಕೊಡ್ತೇವೆ. ಅವರಿಂದ ರಾತ್ರಿ 9 ಗಂಟೆ ತನಕ ಅವರು ಶಾಸ್ತ್ರೋಕ್ತವಾಗಿ ಪೂಜೆ ಏನು ತಿರುಪತಿಯಲ್ಲಿ ಏನು ಕಲ್ಯಾಣೋತ್ಸವ ಮಾಡ್ತಾರಲ್ಲ ಅದೇ ತೆರನಾಗಿ ಅವರೇ ಬರ್ತಾರೆ. ಕೆಲವು ಜನರು ಅಲ್ಲಿ ಅರ್ಚಕರು ಇಲ್ಲಿ ಬಂದು ನಮಗೆ ಅವರು ಒಪ್ಕೊಂಡಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ದೆವು, ಅವರಿಂದ ಒಪ್ಕೊಂಡು ಇಲ್ಲಿ ಬರ್ತೀವಿ ಅಂದಿದ್ದಾರೆ. ನಾವು ಕೂಡ ಅವ್ರಿಗೆಲ್ಲ ವ್ಯವಸ್ಥೆ ಕೂಡ ನಮ್ಮ ಶಕ್ತಿ ತೋಣ ಸಂಘದ ವತಿಯಿಂದ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈ ಪ್ರಕಾರವಾಗಿ ರಾತ್ರಿ 9 ಗಂಟೆಯವರೆಗೆ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮಕ್ಕಿಂತ ಸಾಕಷ್ಟು ನಮ್ಮ ಬಜಾರ್ ಇಡೀ ನಮ್ಮ ಬಿಜಾಪುರ ಜನರು ಹಾಗೂ ಸುಮಾರು ಒಂದು 10,000 ಜನರು ಆಗಮಿಸುವಂಥ ಒಂದು ನಿರೀಕ್ಷೆ ಇದೆ. ನಾವು ಕೂಡ ಪೆಂಡಾಲ್ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಇಷ್ಟಲ್ಲದೆ ಕೂಡ ನಾವು ಮೊದಲು ಈ ವರ್ಷ ಕೂಡ ನಾವು ಒಂದು ಡೆಕೋರೇಷನ್ ಮಾಡಿದ್ದೇವೆ. ಅದು ಎಲ್ಲರೂ ಕುಡ್ಕೊಂಡು ಒಂದು ವಿಚಾರ ಮಾಡಿ ಏನಾದರೂ ಒಂದು ಇರಬೇಕು. ಒಂದು ದಿವಸದ ಕಾರ್ಯಕ್ರಮ ಮಾಡಿದರೂ ಇದಾಗ್ತದೆ. ನಿರಂತರ ಕಾರ್ಯಕ್ರಮ ಇರ್ತಾವೆ, ಪ್ರತಿನಿತ್ಯ ಕಾರ್ಯಕ್ರಮ ಇದ್ದೇ ಇರ್ತಾವೆ. ಆದರೆ ಅದೇನಪ್ಪ ಅಂತಂದ್ರೆ ಒಂದು ಡೆಕೋರೇಷನ್ ಮಾಡಿದ್ದೆವು ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ. ಶ್ರೀನಿವಾಸ ದೇವಸ್ಥಾನ ರೀ ಅದು. ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ, ಅದು ಹೈದರಾಬಾದಿಂದ 60 ಕಿಲೋಮೀಟ್ರ್ ಆಚೆಗೆ ಅದ. ಏನು ರೀ, ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ ಹೈದರಾಬಾದಿಂದ 60 ಕಿಲೋಮೀಟ್ರ್ ಆಚೆಗೆ ಇರುವಂಥ ಒಂದು ದೇವಸ್ಥಾನದ ಒಂದು ಪ್ರತಿಬಿಂಬ ಇಲ್ಲಿ ನಾವಿಂದ ತಯಾರು ಮಾಡಿದ್ದೇವೆ. ಬೆಂಗಳೂರಿನಿಂದ ಡೆಕೋರೇಷನ್ ಮಾಡೋರು ಬಂದಿದ್ದಾರೆ, ಅವರಿಂದ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಅದು ಕೂಡ ಬಹಳಷ್ಟು ಅಟ್ರಾಕ್ಷನ್ ಆಗ್ತದೆ. ಮತ್ತು ನಾವು ವಿದ್ಯುತ್ ಅಲಂಕಾರ ಮಾಡಿರ್ತೇವೆ ಈಗ ಉತ್ಸವದಲ್ಲಿ. ಅದಲ್ಲದೆ ಕೂಡ ಅನೇಕ ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದೆವು. ಆ ಪಟ್ಟಿಯಲ್ಲಿ ಅದ, ತಮಗೇನು ಹ್ಯಾಂಡ್ಬಿಲ್ಗೆ ಅದಲ್ಲ ಅದರಲ್ಲಿ ಸವಿಸ್ತಾರವಾಗಿ ಕೊಟ್ಟಿದ್ದೆವು. ಅದೇ ಹೇಳೋದಂದ್ರೆ ನಿಮಗೆ ಬೇಸರ ಆಗ್ತೈತಿ. ಅದೃಷ್ಟ ಎಸ್ ಅದಕ್ಕೆ ಮುಗಿಸ್ಲಾಕೆ ಬಂದೇನು ರೀ, ಅದಕ್ಕೆ ಹೇಳ ನಾನು. ಕಮ್ ಟು ದಿ ಪಾಯಿಂಟ್. ಎಸ್ ಅದೇ ಈಗ ಮುಕ್ತಾಯ ಮಾಡಕ್ಕೆ ಬಂದೇನು ರೀ, ಅದಕ್ಕೆ ಬಂದೇನೆ, ಅದಕ್ಕೆ ಕೊಟ್ಟು ಅಂತೇಳಿ. ಆದ್ದರಿಂದ ಈ ಒಂದು ಶಕ್ತಿ ತರುಣ ಸಂಘ ಜೋರಾಪುರ ಪೇಟ್ ವಿಜಯಪುರ ಈ ಒಂದು 50ನೇ ವರ್ಷದ ಏನು ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಆಗ್ತದೆ. ತಾವೆಲ್ಲ ಏನು ತಮ್ಮ ಕೈಯಲ್ಲಿ ಹ್ಯಾಂಡ್ಬಿಲ್ ಕೊಟ್ಟಿದ್ದೆವು ಆ ಪ್ರಕಾರವಾಗಿ ಪ್ರತಿನಿತ್ಯ ಏನು ಕಾರ್ಯಕ್ರಮ ನಡೀತದೆ ತಾವೆಲ್ಲರೂ ತಮ್ಮ ಪತ್ರಿಕೆಯಲ್ಲಿ ಆಗಲಿ ಏನು ಇದು ಚಲನಗಳೇ ಆಗಲಿ ಏನು ನಮ್ಮದೆಲ್ಲ ಮೀಡಿಯಾಗಳದಾವೆ, ಮೀಡಿಯಾಗಳಲ್ಲಿ ತಾವು ಪ್ರಸಾರ ಮಾಡಬೇಕಂತ ತಿಳ್ಕೊಂಡು ನಮ್ಮ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಯಾಕಂದರೆ ಈ ಜೋರಾಪುರಂದು ಈ ಕಡೆ ಭಾಗ ಅಂದರೆ ಇಲ್ಲಿ ಕಾರ್ಯಕ್ರಮ ಆಗೋದು ಭಾಳ ವಿರಳ. ಅದರಲ್ಲಿ ಕೂಡ ನಾವು ಶಕ್ತಿ ತರುಣ ಸಂಘದವರು ಒಂದು ಒಳ್ಳೆಯ ಬೃಹತ್ವಾದಂಥ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಮ್ಮ ಕಡೆಯಿಂದ ಏನು ಸಾಧ್ಯದಪ್ಪ ಅಂತಂದರೆ ಪ್ರಚಾರ ಮಾಡೋದು ತಮ್ಮದೆಲ್ಲ ಕೆಲಸ. ದಯಮಾಡಿ ತಾವೆಲ್ಲರೂ ಪ್ರಚಾರ ಮಾಡಬೇಕಂತ ತಿಳ್ಕೊಂಡು ನಾನು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೇನೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।